ಅಲಹಾಬಾದ್ ಹೈಕೋರ್ಟ್ಗೆ ಸ್ವತಂತ್ರ ಭಾರತ ರಾಜಕಾರಣದಲ್ಲಿ ಒಂದು ಚರಿತ್ರಾರ್ಹ ಸ್ಥಾನವಿದೆ. ಇದೊಂದು ಸುಮ್ಮನೆ ಪ್ರಚಾರ ಪ್ರಿಯ ಹೋರಾಟಗಾರನೊಬ್ಬರ ಒಂದು ಮಿಥ್ಯಾಪವಾದ ಹೊರಿಸಿದಂತ ಅರ್ಜಿನ ಇಂದಿರಾ ಗಾಂಧಿ ಪರಿವಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಅರ್ಜಿ ಸಲ್ಲಿಕೆ ಆಗ್ತಿರೋದು ಎರಡನೇ ಬಾರಿಗೆ. ತೀರ್ಪಿನ ಅನುಸಾರವಾಗಿ ಅವರ ಭಾರತೀಯ ಪೌರತ್ವ ರದ್ದಾಗೋ ಒಂದು ಅಪಾಯ ಕಾದಿದೆ. ಇಷ್ಟೆಲ್ಲ ಗಂಭೀರವಾದ ಪ್ರಶ್ನೆಗಳು ಅಡಕವಾಗಿದ್ರು ಕೂಡ ಈ ಕ್ಷಣಕ್ಕೂ ಕೂಡ ಅಲಹಾಬಾದ್ ಹೈಕೋರ್ಟ್ ಪ್ರತಿವಾದಿ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ. ಈ ರೀತಿ ದ್ವಿಪೌರತ್ವ ಹೊಂದಿರೋದು ಸಾಧ್ಯವೇ? 5 ಬಾರಿ ಲೋಕಸಭೆಗೆ ಆರಿಸಿ ಬಂದಿರೋ ರಾಹುಲ್ ಗಾಂಧಿ ಅವರಿಗೆ ದೇಶದ ಪೌರತ್ವ ಕಾನೂನಿನ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ ಇರಲಿಲ್ವೇ? ಶಿಶಿರ್ ವಿಘ್ನೇಶ್ ಅವರ ಅರ್ಜಿಯಲ್ಲಿ ಮಾಡಿರುವ ಆರೋಪ ಸತ್ಯ ಅಂತ ಸಾಬೀತಾಗ್ಬಿಟ್ರೆ ಬಹುಶಃ ರಾಹುಲ್ ಗಾಂಧಿ ಅವರು ತಮ್ಮ ರಾಜಕೀಯ ಪ್ರಯಾಣಕ್ಕೆ ಕಡಿವಾಣ ಹಾಕೊಳ್ಬೇಕಾಗುತ್ತೆ. ಭಾರತದ ರಾಜಕಾರಣದ ದೃಷ್ಟಿಯಿಂದ ಕೂಡ ಅತ್ಯಂತ ನಿರ್ಣಾಯಕ ಒಂದು ಅವಧಿ ಅಂತ ಹೇಳ್ಬೋದು. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಬಹು ಚರ್ಚಿತವಾಗುತ್ತಿರುವ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ರಾಹುಲ್ ಗಾಂಧಿಯವರ ಪೌರತ್ವ ಪರೀಕ್ಷೆ. ಅಲಹಾಬಾದ್ ಹೈಕೋರ್ಟ್ಗೆ ಸ್ವತಂತ್ರ ಭಾರತ ರಾಜಕಾರಣದಲ್ಲಿ ಒಂದು ಚರಿತ್ರಾರ್ಹ ಸ್ಥಾನವಿದೆ. ಯಾಕೆ ಅಂತಂದ್ರೆ ಜೂನ್ 14, 1975ರಂದು ಅಂದಿನ ಅಲಹಾಬಾದ್ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಜಸ್ಟಿಸ್ ಜಗಮೋಹನ್ ಸಿನ್ಹಾ ಅವರು ನೀಡಿದ ತೀರ್ಪು ಭಾರತದ ರಾಜಕೀಯ ಚರಿತ್ರೆಯನ್ನೇ ಬದಲಿಸ್ಬಿಡ್ತು. ಸ್ವತಂತ್ರ ಭಾರತದ ಸಂವಿಧಾನ ಮತ್ತು ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸ್ಬಿಡ್ತು. ಆವತ್ತು ಜಸ್ಟಿಸ್ ಜಗಮೋಹನ್ ಸಿನ್ಹಾ ನೀಡಿದ ತೀರ್ಪು ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚುನಾವಣಾ ತಕರಾರು ಅರ್ಜಿ, ಆ ತಕರಾರು ಅರ್ಜಿಯನ್ನು ಸಲ್ಲಿಸಿದವರು ಅವರ ವಿರುದ್ಧ ರಾಯಬರೇಲಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಸಮಾಜವಾದಿ ನಾಯಕ ರಾಜ್ ನಾರಾಯಣ್ ಸಲ್ಲಿಸಿದ್ದ ಆ ಚುನಾವಣಾ ತಕರಾರು ಅರ್ಜಿಯನ್ನು ಎತ್ತಿ ಹಿಡಿದ ಜಸ್ಟಿಸ್ ಜಗಮೋಹನ್ ಸಿನ್ಹಾ ಇಂದಿರಾ ಗಾಂಧಿಯವರು ತಮ್ಮ ಚುನಾವಣಾ ಪ್ರಚಾರದಲ್ಲಿ ಸರ್ಕಾರಿ ಯಂತ್ರದ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಚುನಾವಣೆಯಲ್ಲಿ ಅಕ್ರಮವನ್ನು ಎಸಗಿದ್ದಾರೆ, ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಅಂದ್ಬಿಟ್ಟು ಅವರ ಆಯ್ಕೆಯನ್ನು ರದ್ದುಗೊಳಿಸಿದ್ದಷ್ಟೇ ಅಲ್ಲ, ಅವರನ್ನ ಸಂಸತ್ತಿನಿಂದನೇ 6 ವರ್ಷಗಳ ಕಾಲ ಅಮಾನತು ಮಾಡಿದ ಒಂದು ತೀರ್ಪನ್ನು ನೀಡಿದರು. ಅದಾದ ನಂತರ ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಯಾವ ರೀತಿ ಇಂದಿರಾ ಗಾಂಧಿಯವರು ರಾಷ್ಟ್ರದ ಮೇಲೆ ತುರ್ತು ಪರಿಸ್ಥಿತಿ ಹೇರ್ಬಿಟ್ಟು ಸಂವಿಧಾನದ ಜೊತೆಗೆ ಸಂಸದೀಯ ಪ್ರಜಾಪ್ರಭುತ್ವ ಜೊತೆಗೆ ಚೆಲ್ಲಾಟ ಆಡಿದ್ದು ಇವತ್ತಿಗೆ ಇತಿಹಾಸ ಆಗೋಗ್ಬಿಟ್ಟಿದೆ. ಅದಾಗಿ ಸರಿಯಾಗಿ 50 ವರ್ಷಗಳಾಯ್ತು. ಇದೀಗ ಅಲಹಾಬಾದ್ ಹೈಕೋರ್ಟಿನ ಲಕ್ನೋ ಪೀಠದ ಎದುರು ಬಂದಿರೋ ಇದು ಇವತ್ತಿನ ಈ ರಿಟ್ ಅರ್ಜಿ, ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಈ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗೆ ಕಾರಣವಾದ ಅರ್ಜಿ ಸಲ್ಲಿಸಿದ ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ಸಲ್ಲಿಸಿದ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ನಿರ್ವಹಿಸ್ತಾ ಇರೋರು ಅಲ್ಲಿನ ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಜಸ್ಟಿಸ್ ಅತಾವುರ್ ರೆಹಮಾನ್ ಮಸೂದಿ ಮತ್ತು ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಅವರ ಎದುರಿಗೆ ಬಂದಿರೋ ಈ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅರ್ಜಿ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿಬಿಟ್ಟಿದೆ. ಅವರೀಗ ಅರ್ಜಿದಾರರು ನ್ಯಾಯಪೀಠದ ಎದುರು ಮಂಡಿಸಿದ ಸಾಕ್ಷ್ಯಾಧಾರಗಳ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಪ್ರಾಥಮಿಕ ಪರಿಶೀಲನೆ ನಂತರ ಕೇಂದ್ರದ ಗೃಹ ಸಚಿವಾಲಯಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅರ್ಜಿದಾರರು ನೀಡುವ ಸಾಕ್ಷ್ಯಾಧಾರಗಳಲ್ಲಿ ಮೇಲ್ನೋಟಕ್ಕೆ ಒಂದಿಷ್ಟು ತಥ್ಯ ಇರೋ ಹಾಗೆ ಕಾಣಿಸ್ತಾ ಇದೆ. ಇದರ ಸತ್ಯಾಸತ್ಯತೆ ಬಗ್ಗೆ ತಾವು ತುರ್ತಾಗಿ ಪರಾಮರ್ಶೆ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಎಲ್ಲ ತನಿಖಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಡಿಸೆಂಬರ್ 19ರೊಳಗಾಗಿ, ಅಂದ್ರೆ 3 ವಾರದೊಳಗಾಗಿ ಈ ಕೋರ್ಟ್ಗೆ ತಮ್ಮ ಆಕ್ಷನ್ ಟೇಕನ್ ರಿಪೋರ್ಟ್ ಸಲ್ಲಿಸಿ ಅಂತಂದ್ಬಿಟ್ಟು, ಅಂದ್ರೆ ನೀವು ಏನು ಕಾರ್ಯಾಚರಣೆ ಮಾಡಿದ್ರೇನೋ ಒಂದು ವರದಿ ಸಲ್ಲಿಸಿ ಅಂತ ಕೇಳ್ಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ಈಗ ಅನಿವಾರ್ಯತೆ ಎದುರಾಗಿದೆ. ಅಲಹಾಬಾದ್ ಹೈಕೋರ್ಟಿನ ನ್ಯಾಯಪೀಠ ನೀಡಿರುವ ಈ ಆದೇಶವನ್ನ ಪಾಲಿಸಲೇಬೇಕಾಗಿದೆ. ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಕೇವಲ 3 ವಾರದಲ್ಲಿ ತಮ್ಮ ವರದಿ ಸಲ್ಲಿಸಬೇಕಾಗಿದೆ. ಅಂದಾಗೆ ಇದೊಂದು ಸುಮ್ಮನೆ ಪ್ರಚಾರ ಪ್ರಿಯ ಹೋರಾಟಗಾರನೊಬ್ಬರ ಒಂದು ಮಿಥ್ಯಾಪವಾದ ಹೊರಿಸಿದಂತ ಅರ್ಜಿನ ಇಲ್ಲ. ಈ ಮೊದಲಿಗೆ 5 ವರ್ಷಗಳ ಹಿಂದೆನೆ ಇದೇ ವಿಷಯ ಕುರಿತಂತೆ ಹಿರಿಯ ಭಾಜಪ ನಾಯಕ ಸುಬ್ರಹ್ಮಣ್ಯ ಸ್ವಾಮಿ ದಿಲ್ಲಿ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದಾದ್ಮೇಲೆ 5 ವರ್ಷಗಳಾದ್ರೂ ಕೂಡ ಅಲ್ಲಿ ಯಾವುದೇ ಪ್ರಗತಿ ಆಗಿರಲಿಲ್ಲ. ಆ ಪ್ರಕರಣದಲ್ಲಿ ಯಾಕೆ ಆಗಿರಲಿಲ್ಲ ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಹತ್ರ ಕೇವಲ ಆರೋಪಗಳ ಪಟ್ಟಿ ಇತ್ತೇ ಹೊರತು
ಪೂರಕವಾದ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಅಷ್ಟರೊಳಗಾಗಿ ಇದ್ದಕ್ಕಿದ್ದಂತೆ ಉದ್ಭವಿಸಿರೋ ಈ ಶಿಶಿರ್ ವಿಘ್ನೇಶ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪಾರ್ಟಿ ಇನ್ ಪರ್ಸನ್, ಯಾವುದೇ ಸುಪ್ರಸಿದ್ಧ ನ್ಯಾಯವಾದಿಗಳನ್ನ ಅಲ್ಲಿ ಎಂಗೇಜ್ ಮಾಡಿಲ್ಲ, ಬೇರೆ ವಕೀಲರು ಸಹಾಯವಿಲ್ಲದನೆ, ವೃತ್ತಿಪರ ವಕೀಲರು ಸಹಾಯವಿಲ್ಲದನೆ ಸ್ವತಃ ತಮ್ಮ ಅರ್ಜಿ ಕುರಿತಂತೆ ತಾವೇ ವಾದ ಮಂಡಿಸ್ತಾ ಇದ್ದಾರೆ. ಹೀಗೆ ಒಬ್ಬ ಸಾಮಾನ್ಯ ನಾಗರಿಕನ ಅರ್ಜಿಯನ್ನು ಕೂಡ ಭಾರತದ ನ್ಯಾಯಾಂಗ ಪುರಸ್ಕರಿಸುತ್ತೆ. ಅದರಲ್ಲಿ ಪ್ರಾಥಮಿಕ ಪರಾಮರ್ಶೆ ನಂತರ ಅದರಲ್ಲಿ ಏನಾದ್ರು ತಥ್ಯವಿದ್ರೆ ಅದನ್ನು ಪರಿಗಣಿಸುತ್ತೆ. ಈ ಈ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠಕ್ಕೆ ಮೊದಲು ಅರ್ಜಿ ಸಲ್ಲಿಕೆ ಆಗಿತ್ತು ಜೂನ್ 1ರಂದು. ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಮುಗಿತಿರೋ ಹಾಗೇನೆ, ಫಲಿತಾಂಶ ಪ್ರಕಟವಾಗ್ತಿರೋ ಹಾಗೇನೆ ರಾಯ್ಬರೇಲಿ ಕ್ಷೇತ್ರದಿಂದ ಗೆದ್ದ ರಾಹುಲ್ ಗಾಂಧಿ ಅವರ ಚುನಾವಣೆ ಕುರಿತಂತೆ ಒಂದು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ಅಂದ್ರೆ ಸ್ಪರ್ಧಾ ಕಣದಲ್ಲಿ ಇಲ್ದಿದ್ರು ಕೂಡ ಕೋ ವಾರಂಟ್ ಅನ್ನೋ ಒಂದು ಅವಕಾಶವನ್ನ ಬಳಸ್ಕೊಂಡ್ಬಿಟ್ಟು ಇದೇ ಶಿಶಿರ್ ವಿಘ್ನೇಶ್ ಅಲ್ಲಿನ ಚುನಾವಣಾಧಿಕಾರಿ ತಾವು ಮೊದಲೇ ಇದೇ ವಿಚಾರ ಕುರಿತಂತೆ ಸಲ್ಲಿಸಿದ ಅರ್ಜಿನ ಪುರಸ್ಕರಿಸಲಿಲ್ಲ, ರಾಹುಲ್ ಗಾಂಧಿ ಅವರ ನಾಮಪತ್ರವನ್ನ ತಿರಸ್ಕರಿಸಲಿಲ್ಲ, ಅವ್ರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರೀಗ ಗೆದ್ದು ಬಂದಿದ್ದಾರೆ. ಅದರಿಂದ ಇದೇ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಪಟ್ಟ ವಿಷಯ ಇತ್ಯರ್ಥವಾಗಬೇಕಾಗಿದೆ ಅಂತ ಸಲ್ಲಿಸಿದಾಗ ಹೈಕೋರ್ಟು ಅವರಿಗೆ ಮಾರ್ಗದರ್ಶನ ರೂಪದ ಒಂದು ಆದೇಶವನ್ನು ಕೊಟ್ಟಿತ್ತು. ನೀವು ಮೊದಲು ಇದಕ್ಕೆ ಸಂಬಂಧಪಟ್ಟ ಅಹವಾಲನ್ನ ಕೇಂದ್ರ ಚುನಾವಣಾ ಆಯೋಗ ಅಲ್ಲ, ಕೇಂದ್ರ ಗೃಹ ಇಲಾಖೆಗೆ ಸಲ್ಲಿಸಿ ಅವರು ನಿಮ್ಮ ಮನವಿ ಪತ್ರವನ್ನ ಪುರಸ್ಕರಿಸಿ ಏನ್ ಕಾರ್ಯಾಚರಣೆ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಈ ಕೋರ್ಟಿಗೆ ಬರ್ಬೋದು ಅಂತ ಹೇಳಿದಾಗ ಶಿಶಿರ್ ವಿಘ್ನೇಶ್ ತಮ್ಮ ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ರು. ಅದಾಗಿ 2 ತಿಂಗಳಲ್ಲಿ ಬ್ರಿಟಿಷ್ ಸರ್ಕಾರದ ಜೊತೆಗೆ ಸಂಪರ್ಕ ಸಾಧಿಸ್ಬಿಟ್ಟು ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವ ಮತ್ತು ಅವ್ರಿಗಿನ್ನೂ ಅವರು ಆ ಪಾಸ್ಪೋರ್ಟ್ ಹೊಂದಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಬ್ರಿಟಿಷ್ ಸರ್ಕಾರದಿಂದ ಒಂದು ದೃಢೀಕರಣ ಪತ್ರವನ್ನ ಪಡ್ಕೊಂಡ್ಬಿಟ್ಟು ಮತ್ತೊಮ್ಮೆ ಸೆಪ್ಟೆಂಬರ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಮುಂದೆ ಹೊಸ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ಪರಾಮರ್ಶೆ ಮಾಡಿದ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಕೇಂದ್ರ ಗೃಹ ಇಲಾಖೆ ಕೂಡ ಒಂದು ಸೀಲ್ ಮಾಡಿದ ಕವರ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತು. ಆ ಮಾಹಿತಿಯನ್ನು ಆಧರಿಸ್ಬಿಟ್ಟು ಅಲಹಾಬಾದ್ ಹೈಕೋರ್ಟು ಶಿಶಿರ್ ವಿಘ್ನೇಶ್ ಸಲ್ಲಿಸಿರೋ ರಿಟ್ ಅರ್ಜಿಯಲ್ಲಿ ಒಂದಿಷ್ಟು ಸತ್ಯಾಂಶ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದ್ರಿಂದ ಇದೀಗ 3 ವಾರಗಳ ಕಾಲಾವಕಾಶ ನೀಡಿಬಿಟ್ಟು ಡಿಸೆಂಬರ್ 19ಕ್ಕೆ ಮತ್ತೊಂದು ದಿನಾಂಕವನ್ನ ನಿಗದಿ ಮಾಡಿದೆ. ಈ ಮುಂದಿನ 3 ವಾರಗಳ ಅವಧಿ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಭಾರತದ ರಾಜಕಾರಣದ ದೃಷ್ಟಿಯಿಂದ ಕೂಡ ಅತ್ಯಂತ ನಿರ್ಣಾಯಕ ಒಂದು ಅವಧಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲಹಾಬಾದ್ ಹೈಕೋರ್ಟಿನ ಮುಂದೆ ಈ ಇಂದಿರಾ ಗಾಂಧಿ ಪರಿವಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಅರ್ಜಿ ಸಲ್ಲಿಕೆ ಆಗ್ತಿರೋದು 2ನೇ ಬಾರಿಗೆ. ಅಂದು 1975, ಇವತ್ತು 2024 ಡಿಸೆಂಬರ್ 19. 2024 ಡಿಸೆಂಬರ್ 19ರಂದು ಏನಾದ್ರು ಕೇಂದ್ರ ಗೃಹ ಇಲಾಖೆ ಈ ಶಿಶಿರ್ ವಿಘ್ನೇಶ್ ಸಲ್ಲಿಸಿದ ಅರ್ಜಿ ಅದರಲ್ಲಿ ಸತ್ಯಾಂಶವಿದೆ, ಆ ಪುರಾವೆಯನ್ನು ನಾವು ಸಮಗ್ರವಾಗಿ ವಿಚಾರಣೆ ನಡೆಸಿಬಿಟ್ಟು ಅದನ್ನ ಖಾತ್ರಿಪಡಿಸಿಕೊಂಡಿದ್ದೇವೆ ಅಂತ ಏನಾದ್ರೂ ವರದಿ ಸಲ್ಲಿಸಿದ್ರೆ ಕೋರ್ಟು ಆವತ್ತೇ ತನ್ನ ತೀರ್ಪನ್ನ ಪ್ರಕಟಗೊಳಿಸಬಹುದು. ಆ ತೀರ್ಪಿನ ಅನುಸಾರವಾಗಿ ಅವರ ಭಾರತೀಯ ಪೌರತ್ವ ರದ್ದಾಗೋ ಒಂದು ಅಪಾಯ ಕಾದಿದೆ. ಇಷ್ಟೆಲ್ಲ ಗಂಭೀರವಾದ ಪ್ರಶ್ನೆಗಳು ಅಡಕವಾಗಿದ್ರು ಕೂಡ ಈ ಕ್ಷಣಕ್ಕೂ ಕೂಡ ಅಲಹಾಬಾದ್ ಹೈಕೋರ್ಟ್ ಪ್ರತಿವಾದಿ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ. ರಾಹುಲ್ ಗಾಂಧಿ ಅವರ ಪರವಾಗಿ ಕೂಡ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯವಾದಿಗಳು ಯಾರು ವಕಾಲತ್ ಸಲ್ಲಿಸಿಲ್ಲ. ಒಂದು ಮಾಹಿತಿಯ ಪ್ರಕಾರ ಅಭಿಷೇಕ್ ಮನು ಸಿಂಘ್ವಿ ಅವರ ಕಚೇರಿಯಿಂದ ಒಬ್ರು ವಕೀಲರು ಬಂದು ಅಲ್ಲಿ ಕೂತಿರ್ತಾರೆ, ಕಲಾಪವನ್ನು ವೀಕ್ಷಿಸಿ ಹೋಗ್ತಾ ಇದ್ದಾರೆ. ಇದುವರೆಗೂ 3 ಬಾರಿ ಈ ರೀತಿ ಬಂದು ಹೋಗಿದ್ದಾರೆ ಅಷ್ಟೇ ಹೊರತು ಅವ್ರು ಯಾರು ಈ ಕ್ಷಣಕ್ಕೂ ಕೂಡ ವಕಾಲತ್ತನ್ನ ದಾಖಲಿಸಿಲ್ಲ. ಈ ಮಧ್ಯೆ ಈ ಪ್ರಕರಣ ರಾಷ್ಟ್ರದ ವಿವಿಧ ಭಾಷೆಗಳ ಸುದ್ದಿ ಮಾಧ್ಯಮಗಳಲ್ಲಿ, ಸುದ್ದಿ ವಾಹಿನಿಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಹಿರಂಗ ಚರ್ಚೆಗಳು ನಡೀತಾ ಇದ್ದಾವೆ. ರಾಷ್ಟ್ರದ ಸುಪ್ರಸಿದ್ಧ ಪತ್ರಕರ್ತರು ಕೂಡ ಇದ್ರ ಬಗ್ಗೆ ತಮ್ಮ ಗಮನ ಹರಿಸಿದ್ದಾರೆ. ಮತ್ತು ಈ ಪ್ರಕರಣವೇನಾದ್ರೂ ಅದ್ರ ಜಯ ಪಡ್ಕೊಂಡ್ರೆ, ಈ ರಿಟ್ ಅರ್ಜಿಗೆ ಏನಾದ್ರೂ ಜಯ ಸಿಕ್ಕರೆ ಏನಾದೀತು ಅಂತ ಮುಂದಿನ ಭವಿಷ್ಯವನ್ನ ಊಹಿಸೋದು ಕೂಡ ಅತ್ಯಂತ ಕುತೂಹಲಕಾರಿಯಾಗಿದೆ, ಆತಂಕದಾಯಕವೂ ಆಗಿದೆ. ಒಂದು ಪ್ರಶ್ನೆ ಏನಂತಂದ್ರೆ, ರಾಹುಲ್ ಗಾಂಧಿ ಅಂದ್ರೆ ಮಾಜಿ ಪ್ರಧಾನಿ, ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಮರಿಮೊಮ್ಮಗ ಮತ್ತು ಭಾರತದ ಉಕ್ಕಿನ ಮಹಿಳೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ಹಾಗೂ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಪುತ್ರ. ಈ ರೀತಿ ದ್ವಿಪೌರತ್ವ ಹೊಂದಿರೋದು ಸಾಧ್ಯವೇ? 5 ಬಾರಿ ಲೋಕಸಭೆಗೆ ಆರಿಸಿ ಬಂದಿರೋ ರಾಹುಲ್ ಗಾಂಧಿ ಅವರಿಗೆ ದೇಶದ ಪೌರತ್ವ ಕಾನೂನಿನ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ ಇರಲಿಲ್ವೇ?
ಅವ್ರಿಗ್ಯಾರು ಸೂಕ್ತವಾದ ಮಾರ್ಗದರ್ಶನ ಮಾಡಿರ್ಲಿಲ್ವಾ? ಅಥವಾ ಈ ನೆಹರು ವಂಶಸ್ಥ ರಾಹುಲ್ ಗಾಂಧಿ ತನ್ನ ಪೌರತ್ವದ ಬಗ್ಗೆ ಈ ರೀತಿ ಚುನಾವಣಾ ಆಯೋಗಕ್ಕೂ ಮತ್ತು ರಾಷ್ಟ್ರದ ಜನತೆಗೂ ವಂಚನೆ ಮಾಡ್ತಾ ಬಂದಿರಬಹುದಾ? ಈ ತರ ಕಲ್ಪಿಸ್ಕೊಳ್ಳೋದು ಕೂಡ ನಮಗೆ ಒಂದು ಹಿಂಜರಿತವಾಗುತ್ತೆ. ಅಕಸ್ಮಾತ್ ಆಗಿ ಇದೇನಾದ್ರೂ ಶಿಶಿರ್ ವಿಘ್ನೇಶ್ ಅವರ ಅರ್ಜಿಯಲ್ಲಿ ಮಾಡಿರುವ ಆರೋಪ ಸತ್ಯ ಅಂತ ಸಾಬೀತಾಗ್ಬಿಟ್ರೆ ಬಹುಶಃ ರಾಹುಲ್ ಗಾಂಧಿ ಅವರು ತಮ್ಮ ರಾಜಕೀಯ ಪ್ರಯಾಣಕ್ಕೆ ಕಡಿವಾಣ ಹಾಕೊಳ್ಬೇಕಾಗತ್ತೆ. ಅಂದ್ರೆ ಕೋರ್ಟೆ ಕಡಿವಾಣ ಹಾಕ್ಬಿಡುತ್ತೆ. ಅವರ ಭಾರತೀಯ ಪೌರತ್ವ ರದ್ದಾಗ್ಬಿಟ್ರೆ ಅವ್ರು ಇದುವರೆಗೂ ಗೆದ್ದಿರುವ ಎಲ್ಲ ಚುನಾವಣೆಗಳು ಕೂಡ ನಗಣ್ಯವಾಗಿ ಹೋಗ್ಬಿಡುತ್ತವೆ. ಏನಾಗುತ್ತೋ ಏನೋ. ಆದ್ರೆ ಇಂಥದೊಂದು ಪ್ರಸಂಗಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಈ ನೆಹರು ವಂಶಸ್ಥರು. ತಾವು ಭಾರತದ ಪ್ರಧಾನಮಂತ್ರಿ ಪದವಿ ಅನ್ನೋದು ತಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ರೀತಿಯಲ್ಲಿ ಇವತ್ತಿಗೂ ಮೆರಿತಾ ಇರೋ ಈ ಕುಟುಂಬದ ಸದಸ್ಯರುಗಳು ತಮ್ಮ ಪೌರತ್ವಕ್ಕೆ ಕೂಡ ಸುಳ್ಳು ಹೇಳಬಾರ್ದಾಗಿತ್ತು. ಹೇಳಿರ್ಲಾರ್ಲು ಅಂತಾನೆ ಈ ಕ್ಷಣಕ್ಕೂ ಭಾವಿಸೋಣ. ಯಾಕಂದ್ರೆ ಯಾವುದೇ ಆರೋಪ ಸಾಬೀತಾಗುವವರೆಗೂ ಕೂಡ ಸಂಬಂಧಪಟ್ಟ ವ್ಯಕ್ತಿ ನಿರಪರಾಧಿ ಎಂದೇ ಗ್ರಹಿಸುತ್ತೆ ನಮ್ಮ ನ್ಯಾಯಾಂಗ. ಈ ಪ್ರಕರಣದ ವಿಚಾರ ನಡೆಸ್ತಾ ಇರೋ ಅಲಹಾಬಾದ್ ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಅತಾವುರ್ ರೆಹಮಾನ್ ಮಸೂದಿ ಅವರು ಕಾಶ್ಮೀರ್ ಮೂಲದವರು. ಮತ್ತೊಬ್ರು ಸಂತೋಷ್ ವಿದ್ಯಾರ್ಥಿ ಅವರು ಉತ್ತರ ಪ್ರದೇಶದವರೇ. ಲಕ್ನೋ ವಿಶ್ವವಿದ್ಯಾಲಯದಲ್ಲೇ ಕಾನೂನು ಪದವಿ ಪಡೆದು ಅಲ್ಲಿನ ಅಲಹಾಬಾದ್ ಹೈಕೋರ್ಟ್ ಮೂಲಕವೇ ತಮ್ಮ ವೃತ್ತಿಯಲ್ಲಿ ಬೆಳೆದು ಬಂದವರು. ಅವರಿಬ್ರು ಕೂಡ ತಮ್ಮ ವಸ್ತುನಿಷ್ಠತೆ ಮತ್ತು ವೃತ್ತಿಪರತೆಗೆ ಹೆಸರಾಗಿರೋರು. ಹೀಗೆ ಈ ರೀತಿ ಹಿನ್ನೆಲೆ ಇರುವ ಇಬ್ರು ಸುಪ್ರಸಿದ್ಧ ನ್ಯಾಯಮೂರ್ತಿಗಳ ಎದುರಿಗೆ ರಾಹುಲ್ ಗಾಂಧಿ ಅವರ ಪೌರತ್ವದ ಪರೀಕ್ಷೆ ನಡೀತಾ ಇದೆ. ಇದು ಫಲಿತಾಂಶ ಏನಾಗುತ್ತೋ ಕಾದು ನೋಡೋಣ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಪ್ರಾಥಮಿಕ ಮಾಹಿತಿಯನ್ನು ತಿಳ್ಕೊಳ್ಳೋದು ಮುಖ್ಯ ಅನ್ನೋ ದೃಷ್ಟಿಯಿಂದ ಹೊಸದಿಗಂತ ಸುದ್ದಿ ವಾಹಿನಿಯ ಮೂಲಕ ಈ ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದೇನೆ. ಕಾದು ನೋಡೋಣ ಡಿಸೆಂಬರ್ 19ಕ್ಕೆ ಏನಾಗುತ್ತೆ ಅಂತ. ಇದೇ ವಿಷಯ ಕುರಿತಂತೆ ಸುಬ್ರಹ್ಮಣ್ಯ ಸ್ವಾಮಿಯವರು ದಿಲ್ಲಿ ಹೈಕೋರ್ಟ್ ನಲ್ಲಿ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ತೀರಾ ಇತ್ತೀಚೆಗಷ್ಟೇ ನವೆಂಬರ್ 6ರಂದು ದಿಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಅವ್ರಿಗೊಂಥರ ಚಿಮಾರಿ ಹಾಕ್ಬಿಟ್ರು. ಅದೇನ್ರಿ, ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಸಾಕಷ್ಟು ಪ್ರಗತಿ ಬಹಳಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ ಈ ವಿಚಾರ, ನೀವ್ ಇನ್ನೂ 5 ವರ್ಷಗಳಿಂದ ನಿದ್ದೆ ಮಾಡ್ತಿದ್ರಾ ಅನ್ನೋ ಒಂದು ಟಿಪ್ಪಣಿಯನ್ನ ಮಾಡಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಅವ್ರಿಗೆ. ಇಲ್ಲ ನನ್ನ ಉದ್ದೇಶ ಬೇರೆ ಇದೆ, ನನ್ನ ಅರ್ಜಿ ಉದ್ದೇಶ ಬೇರೆ ಇದೆ ಅಂತ ವಾದಿಸಿದ್ರು ಕೂಡ ಅದನ್ನ ಅವ್ರು ಒಪ್ಲಿಲ್ಲ. ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋಕೆ ಸಂಬಂಧಪಟ್ಟಂತೆ ನವೆಂಬರ್ 20ಕ್ಕೆ ಶಿಶಿರ್ ವಿಘ್ನೇಶ್ ದಿಲ್ಲಿ ಹೈಕೋರ್ಟ್ಗೆ ಒಂದು ಸಮಗ್ರವಾದ ವರದಿ ಸಲ್ಲಿಸಿದ್ದಾರೆ, ಒಂದು ಅಫಿಡವಿಟ್ ಸಲ್ಲಿಸಿದ್ದಾರೆ. ಹೀಗಾಗಿ ಬಹುಶಃ ಡಿಸೆಂಬರ್ 6ನೇ ತಾರೀಕು ದಿಲ್ಲಿ ಹೈಕೋರ್ಟ್ ನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ತಳ್ಳಿ ಹಾಕುವ ಸಾಧ್ಯತೆ ಕೂಡ ಇದೆ. ಆಗ ಶಿಶಿರ್ ವಿಘ್ನೇಶ್ ಅವರ ಏಕಮಾತ್ರ ಅರ್ಜಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇತ್ಯರ್ಥವಾಗಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.